ಇಷ್ಟು ದೂರ ಯಾಕೆ ಬೈಕ್ ನಲ್ಲಿ ಹೋಗ್ತೀರಾ ಅಂತ ಕೆಲವರು ಕೇಳ್ತಾರೆ. 50 ವರ್ಷದ ಮೇಲೆ ಬಸ್ಸು, ಟ್ರೈನು, ಫ್ಲೈಟು ಎಲ್ಲದ್ರಲ್ಲೂ ಹೋಗ್ಬೋದು. ಆದ್ರೆ ಈ ಏಜ್ ನಲ್ಲಿ ಮಾತ್ರ ನಾವು ಬೈಕ್ ನಲ್ಲಿ ಹೋಗಕ್ಕಾಗೋದು. ಕೆಲಸ, ಕಮಿಟ್ಮೆಂಟ್ಸ್, ರೆಸ್ಪಾನ್ಸಿಬಿಲಿಟೀಸ್ ಇವೆಲ್ಲ ಯಾವಾಗ್ಲೂ ಇದ್ದಿದ್ದೆ. ಆದ್ರೆ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿ ಕ್ರಿಯೇಟ್ ಮಾಡುವಂತ ಮೆಮೊರೀಸ್ ಮತ್ತೆ ಸಿಗೋದು ಕಷ್ಟ. ರಸ್ತೆ ಮೇಲೆ ರೈಡ್ ಮಾಡ್ತಾ, ರ್ಯಾಂಡಮ್ ಟಾಪಿಕ್ಸ್ ಬಗ್ಗೆ ಮಾತಾಡ್ತಾ, ರೀಸನ್ ಇಲ್ದಲೆ ನಗ್ತಾ ಕಳೆಯುವಂತಹ ಈ ಒಂದು ಮೂಮೆಂಟ್ಸ್ ಫ್ಯೂಚರ್ ನಲ್ಲಿ ನೆನಪಾದಾಗ ಮುಖದ ಮೇಲೆ ಒಂದು ಸಣ್ಣ ನಗುನ ತರುತ್ತೆ. ಕೆಲವು ವರ್ಷಗಳ ನಂತರ ನಾವು ಒಟ್ಟಿಗೆ ಕೂತು ಮಾತನಾಡೋದು ಯಾವ ಬೈಕ್ ನಲ್ಲಿ ರೈಡ್ ಮಾಡಿದ್ವಿ, ಯಾವ ಕಾರ್ ನಲ್ಲಿ ಹೋದ್ವಿ, ಎಷ್ಟು ಕಿಲೋಮೀಟರ್ ನ ಕವರ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಅಲ್ಲ, ಆ ರೈಡ್ ನಲ್ಲಿ ನಾವು ಎಷ್ಟು ನಗ್ವಿ, ಯಾರ್ ಕಾಲ್ ಎಳಿದ್ವಿ, ಎಷ್ಟು ಮೆಮೊರೀಸ್ ನ ಕಲೆಕ್ಟ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ. ಒಂದ್ ಸ್ಟೇಜ್ ಆದ್ಮೇಲೆ ಎಲ್ಲ ಇರುತ್ತೆ, ಕೆಲ್ಸ, ದುಡ್ಡು, ಕಾರು, ಮನೆ. ಆದ್ರೆ ಇವತ್ತಿರುವಂತಹ ತುಂಟತನ, ಈ ಒಂದು ಎನರ್ಜಿ, ಫ್ರೆಂಡ್ಸ್ ಜೊತೆ ಕಳೆದಂತಹ ಸಮಯ, ಈ ಒಂದು ಫೀಲಿಂಗ್ಸ್ ಮತ್ತೆ ಸಿಗೋದು ಕಷ್ಟ. ಸೊ ಕೆಲವೊಮ್ಮೆ ಲೈಫ್ ನ ಪ್ಲಾನ್ ಮಾಡೋದಕ್ಕಿಂತ ಅದನ್ನ ಅನುಭವಿಸೋದೇ ತುಂಬಾ ಮುಖ್ಯ. ಯಾಕಂದ್ರೆ ಕೊನೆಗೆ ಉಳಿಯೋದು ದುಡ್ಡಲ್ಲ, ಫ್ರೆಂಡ್ಸ್ ಜೊತೆ ಕ್ರಿಯೇಟ್ ಮಾಡಿದಂತಹ ಒಂದು ಮೆಮೊರೀಸ್.